ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ. ನಮ್ಮ ಹಿಂದೂಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಏನು ಮಾಡೋಣ? ಈ ಟೈಮಲ್ಲಿ ಅಂದರೆ ನಾವು ಉಪವಾಸ ಇರ್ತೀವಿ. ಆ ಟೈಮಲ್ಲಿ ಯಾರಾದರೂ ಇರಲಿ, ಅವ್ರ ಮನೆ ಮುಂದೆ ಹೋಗಿ ಡ್ಯಾನ್ಸ್ ಆಡ್ದವ್ರ, ಅವ್ರ ಮನೆ ಮುಂದೆ ಹೋಗಿ ಕಡಾಕವ್ರ. ನಮ್ಮ ಅಂಗಡಿ ನಮ್ಮ ಇಷ್ಟ, ನಮ್ಮ ಹಿಂದೂಗಳು, ನಮ್ಮ ದೇವರು, ನಾವು ಪೂಜೆ ಮಾಡ್ತೀವಿ. ಹನುಮಾನ್ ಚಾಲೀಸ್ ಹಾಕೋದು ತಪ್ಪ ಸರ್? ತಪ್ಪಲ್ಲ ಅಲ್ಲ, ಯಾರು ಹೇಳೋದು? ಈಗ ಹನುಮಾನ್ ಚಾಲೀಸ್ ಹಾಕಿದವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ದೌರ್ಜನ್ಯ ಮಾಡಬಾರ್ದು, ಯಾರಿಗ ಫ್ರೀಡಮ್ ಬಿಡಬೇಕು. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಇದಕ್ಕೆಲ್ಲ ಕ್ರಮ ಕೈಗೊಳ್ಬೇಕು. ಸರ್ಕಾರ ಇದನ್ನು ಖಂಡಿಸಬೇಕು, ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು. ಇದು ಮುಂದುವರೆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಉಳಿಗಾಲ ಇರಲ್ಲ. ಈಗಲೇ ಉಳಿಗಾಲ ಇಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಬಂದಿರೋ ನಮ್ಮ ಹಿಂದೆ ಇರೋ ಮಕ್ಕಳು ಮೊಮ್ಮಕ್ಕಳಿಗೆ ಯಾರಿಗೂ ಉಳಿಗಾಲ ಇರೋಲ್ಲ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ಸರ್ಕಾರ ಇದನ್ನ ಎಚ್ಚರಿಸ್ಕೋಬೇಕು, ಇದನ್ನು ಖಂಡಿಸಬೇಕು, ಕೂಡಲೇ ಅವ್ರಿಗೆಲ್ಲ ಬಂಧಿಸಬೇಕು. ಯಾರು ಇದ್ರ ಹಿಂದೆಗಡೆ ಯಾರು ಪಿಕ್ಚರ್ ನಡೆಸ್ತಾರೋ ಅವ್ರನ್ನೆಲ್ಲ ಒಳಗಾಕಬೇಕು, ಬಂಧಿಸಬೇಕು. ಥ್ಯಾಂಕ್ ಯು ಸರ್. ನೀವೇನು ಒಂದೇ ಮಾತ್ರ ಹೇಳಿದ್ದೀನಿ, ಜೈ ಶ್ರೀರಾಮ್. ಯಾವನ್ನು ಹನುಮಾನ್ ಚಾಲೀಸಕ್ಕೆ ಸ್ಟಾಪ್ ಮಾಡ್ತಾರೆ ಅವನಿಗೆ ಬಾರ್ನಲ್ಲಿ ಆಗಬೇಕು, ಅಷ್ಟೇ ಹೇಳಿತ್ತು ನಾನು. ಹನುಮಾನ್ ಚಾಲೀಸ್ ಹಾಕೋದೇ ಕಷ್ಟ ಆಗಿದೆ. ಈಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಅದು ತುಂಬ ಕಷ್ಟನೇ. ಅದಕ್ಕೆ ಸಲಾಗಿ ನಾವು ಆ್ಯಕ್ಚುಲಿ ಈ ಏರಿಯಾದವರಲ್ಲ, ಬೇಗ ಈ ಒಂದು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದು ಇಲ್ಲಿಗೆ. ಮತ್ತು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಈ ಹಿಂದೂಗಳಿಗೆ ತುಂಬ ಓಡಾಡೋಕ್ಕೆ ಕಷ್ಟ ಆಗಿದೆ. ಇಲ್ಲಿ ಅಂತಲ್ಲ, ಒಂದು ಹನುಮಾನ್ ಚಾಲಿತೆ ಮಾಡೋದಕ್ಕೆ ಒಂದು ಹೊಡೆದಿದ್ದಾಗಂತೆ ಎಷ್ಟು ಅವರಿಗೆ ಇದಿರ್ಬೋದು. ಮತ್ತು ಮುಂದೆ ಇನ್ನೂ ಕಷ್ಟನೇ ಇದೆ ನಮ್ಮ ಕರ್ನಾಟಕದಲ್ಲಿ ಓಡಾಡೋಕ್ಕೆ. ಸರ್ ನೀವೇನು ಹೇಳ್ತೀರಿ ಸರ್? ಖಂಡಿತವಾಗಿ ಹೌದು. ಹಿಂದೂಗಳಿಗೆ ತುಂಬ ಕಷ್ಟ ಇದೆ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರ್ಕಾರದವರು. ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಹಿಂದೂಗಳೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಮೊನ್ನೆ ಭಾನುವಾರ ಆಗಿದೆ ಪ್ರೋಗ್ರಾಮ್, ಇದಕ್ಕೆ ಇನ್ನೂ ಅವ್ರನ್ನ ಅರೆಸ್ಟೇ ಮಾಡಿಲ್ಲ ಅಂತ. ಇನ್ನು ಮತ್ತೆ ಏನು ಗೌರ್ಮೆಂಟ್ ಇದು? ದಿನೇಶ್ ಸರ್ಕಾರ ನಿದ್ದೆ ಮಾಡಿದೆ ಅಂತ ಹೇಳಿ ನಿದ್ದೆನೇ ಮಾಡಿದೆ. ಕುಂಭಕರ್ಣದಾಗ ನಿದ್ದೆನೇ ಮಾಡಿದೆ ಅವನು ಗುಂಡ್ರಾವ್ ಮತ್ತು ಇವತ್ತು ಸ್ಟೇಟ್ಮೆಂಟ್ ಚಿಕ್ಕದೇ ಮಾಡ್ತಾರೆ. ಇದು ಚಿಕ್ಕ ವಿಷಯನ? ಇದು ಒಬ್ಬ ಹನುಮಾನ್ ಚಾಲಿತ ಹಾಕಿದ್ದಕ್ಕೆ ಹೊಡೆದಾಗಂತ ಚಿಕ್ಕ ವಿಷಯನ ಅದು? ಹಾಗಾದರೆ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ನಮ್ಮ ಕರ್ನಾಟಕದಲ್ಲಿ? ಕೇಳುವರೇ ಇಲ್ಲ ಹಿಂದೂಗಳನ್ನ ಕೇಳುವರೇ ಇಲ್ಲ. ಅದಕ್ಕೆ ನಾವು ಅಲ್ಲಿಂದ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಏರಿಯಾನೇ ಬೇರೆ ಆದರೂ ನೋಡೋಣ ಅಂತ ಬಂದಿದ್ದೀವಿ. ಆದರೆ ಇಲ್ಲೆಲ್ಲ ಪೊಲೀಸ್ನವರು ಬಿಡ್ತಾ ಇಲ್ಲ. ಏನು ಹೇಳೋದು? ಸರಿ ಇಲ್ಲ, ಕೆಟ್ಟ ಸರ್ಕಾರ. ಏನು ಸರ್ಕಾರನೇ ಅಲ್ಲ ಇದು, ನಿದ್ದೆ ಮಾಡಿ ಸರ್ಕಾರ. ಸುಮ್ಮನೆ ಎಲ್ಲ ಪುಕ್ಸಟ ಎಲ್ಲ ಕೊಟ್ಟು ಅದು ಹಾಳು ಮಾಡಿಬಿಡ್ತಾರೆ ಜನಗಳನ್ನು. ಅದು ಒಂದು ಕೋಮಿನ ಬಗ್ಗೆ ಗೌರ್ಮೆಂಟ್ ನಡೀತದೆ ಅಷ್ಟೇ ಹೊರತು ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ. ಇದೆ ಅಷ್ಟೇ. ಹೌದು, ಒಂದು ಕೋಮನ ಅದೇ ಸರ್ಕಾರ ಸರಿಯೇ ಇಲ್ಲ. ಅದು ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ನಮ್ಮ. ಸರ್ ನೀವೇನು ಹೇಳ್ತೀರಿ? ನಾವೇನು ಹೇಳ್ತೀನಿ ಸರ್, ನಮ್ಮ ಹಿಂದೂಗಳ ರಕ್ಷಣೆ ಕೊಡಬೇಕು. ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ. ನಮ್ಮ ಹಿಂದೂಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಏನು ಮಾಡೋಣ ಹೇಳಿ? ಹನುಮಾನ್ ಚಾಲೀಸ್ ಹೊಡೆಯುತ್ತಾರೆ. ಅವ್ರಿಗೇನು ಡಿಸ್ಟರ್ಬ್ ಮಾಡೋರು? ಹೋಗಿ ಅವ್ರ ಮನೆ ಮುಂದೆ ಹೋಗಿ ಡ್ಯಾನ್ಸ್ ಆಡ್ದವ್ರ, ಅವ್ರ ಮನೆ ಮುಂದೆ ಹೋಗಿ ಕಡಾಕವ್ರ. ನಮ್ಮ ಅಂಗಡಿ ನಮ್ಮ ಇಷ್ಟ, ನಮ್ಮ ಹಿಂದೂಗಳು, ನಮ್ಮ ದೇವರು, ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ಇವ್ರಿಗೇನು ಕೇಳಿದ್ರು? ಇಷ್ಟೊಂದು ಆಯ್ತಾಯ್ತಲ್ಲ, ಬಂದು ಗುಂಡೂರಾವ್ ಬಂದವರ ಇಲ್ಲಿಗೆ ಬಂದು ಏನಾರ ಕೇಳೋರ? ಸರ್ಕಾರ ಸರಿ ಇಲ್ಲ ಸರ್. ಅಲ್ಲ ಸರ್, ನೀವು ಇಲ್ಲೇ ಹತ್ತಿರದ ಅಂಗಡಿಯವರಾಗಿ ಏನಾಯ್ತು ಮೊನ್ನೆ ಘಟನೆ ಅಂತೇಳಿ? ಮೊನ್ನೆ ನಾನು ಇರಲಿಲ್ಲ, ನನಗೆ ನಿನ್ನೆ ಇವಾಗ ಗೊತ್ತಾಯಿತು. ಮೊನ್ನೆ ನಾನು ಇರಲಿಲ್ಲ. ಇಲ್ಲ ತಪ್ಪಿಲ್ಲ, ಆಗ್ಬೋದು. ಇವಾಗ ಒಂದೇ ಪಾಯಿಂಟ್ ಹೇಳ್ತೀನಿ ಸಿಂಪಲ್ಲಾಗಿ. ಹುಡುಗರು ಮಾಡಿರೋದು ಮಾಡಬಾರ್ದು. ಯಾರ ಧರ್ಮ ಯಾರೈತೆ ಅವ್ರು ನಡ್ಸ್ಕೊಳ್ಬೇಕು. ಅದು ನಾನು ಇಂಟರ್ಫಿಯರ್ ಮಾಡೋಂಗಿಲ್ಲ. ಅದು ಫಸ್ಟ್ ಪಾಯಿಂಟ್, ಒಂದೇ ಲಾಸ್ಟ್ ಪಾಯಿಂಟ್ ಅಷ್ಟೇ. ಯಾವುದು ಮಾಡೋಂಗಿಲ್ಲ. ಇವಾಗ ಏನಾಗುತ್ತೆ ಅಂದರೆ ಪಾಯಿಂಟ್ ಹೋದರೆ ಪಾಯಿಂಟ್ ಮೇಲೆ ಪಾಯಿಂಟ್ ಬರ್ತಾನೆ ಇರುತ್ತೆ. ಈಗ ಅವರನ್ನು ಯಾರು ಹೊಡೆದಿದ್ದಾರೆ, ಅವರನ್ನು ಅರೆಸ್ಟ್ ಮಾಡಬೇಕಾ ಬೇಡ ಸರ್? ಆಲ್ರೆಡಿ ಮಾಡಿಬಿಟ್ಟಿದ್ದಾರಲ್ಲ, ಅರೆಸ್ಟು ಮಾಡಿದ್ದಾರೆ, ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಇವಾಗ ನೀವು ಹೇಳ್ತಾ ಇದ್ದೀರಾ ಹನುಮಾನ್ ಚಾಲೀಸ ಓಡ್ತಾಯಿತ್ತಂತ. ಅದೇ ಇವಾಗ ಕೆಲವರು ಹೇಳ್ತಾರೆ ಕ್ವಶನ್ ಹಾಕ್ತಾರೆ, ಅಲ್ಲಿ ಏನು ಓಡ್ತಾಯಿತ್ತು ಅಂತ ಯಾರಿಗೆ ಗೊತ್ತು? ಯಾಕಂದರೆ ಆಡಿಯೋ ಇಲ್ಲ, ಬರೀ ವಿಜುವಲ್ ಐತೆ, ವಿಡಿಯೋ ಐತೆ ಅಷ್ಟೇ. ಇವಾಗ ಹುಡುಗರಿಗೆ ಅವ್ರ ಹತ್ರ ಹೋಗ್ಬಿಟ್ಟು ಇಂಟರ್ವ್ಯೂ ಸ್ವಲ್ಪ ತಗೊಳ್ಳಿ, ಗೊತ್ತಾಗತ್ತೆ ಏನಂತ. ಅವರು ಹನುಮಾನ್ ಚಾಲೀಸ್ ಹೋಗ್ತಿತ್ತು ಅಂತ ಹೇಳ್ತಾರೆ. ಯಾರು? ಈಗ ಆ ಕಡೆ ಇರುವಂಥ ಹಿಂದೂಗಳ ಹತ್ರ ಮಾತಾಡಿದ್ರೆ ಇಲ್ಲ, ಇವರು ಹುಡುಗರು ಇವಾಗ ಬರ್ತಿದ್ದಾರಲ್ಲ, ಅವ್ರ ಹತ್ರ ಸ್ವಲ್ಪ ಇದು ಮಾಡಿ ಕೇಳಬೇಕು. ಯಾಕಂದರೆ ರಿಯಲ್ ಪಿಕ್ಚರು ಇದರಲ್ಲಿ ಆಡಿಯೋ ಇಲ್ಲ. ಆಡಿಯೋ ಇದ್ದಿದ್ರೆ ಫುಟೇಜಲ್ಲಿ ಆಡಿಯೋ ಇಲ್ಲ, ಬರೀ ವಿಡಿಯೋ ಐತೆ.
ಈಗ ಆಜಾನ್ ಆಗುವಾಗ ಹನುಮಾನ್ ಚಾಲೀಸ್ ಹಾಕೋದು ತಪ್ಪಾ ಸರಿ? ಇಲ್ಲ 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 ನೋಡಿ ಸರ್, ಅವರು ನೀವು ಧರ್ಮ ನೀವು ಕಾಪಾಡಿ, ಅದೇ ಮೇನು. ನನ್ನ ಧರ್ಮ ನಾನು ಕಾಪಾಡಿದ್ರೆ ಅದೇ ಮೇನು, ಬೇರೆ ಯಾವುದು ಸರಿ ಇಲ್ಲ. ಯಾಕಂದರೆ ಎಷ್ಟೋ ಐತೆ ಧರ್ಮ, ನಾವು ಎಲ್ಲರಿಗೆ ಇವನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನಮ್ಮದು ನಾವು ಮಾಡ್ತೀವಿ, ನಿಮ್ಮದು ನೀವು ಮಾಡಿ, ಅದರಲ್ಲಿ ಪರ್ಫೆಕ್ಟ್ ಇದ್ದರೆ ಸಾಕು, ಬೇರೆದು ಬಿಡಿ. ಸರ್ ನೀವು ಈ ಗಲ್ಲಿಯಲ್ಲಿ ಮೊದಲಿಂದಲೇ ಇದ್ದೀರಾ ಸರ್? ಹಾಂ, 60 ವರ್ಷ ಆಯಿತು ಇವ್ರು ಬಂದರು ಇಲ್ಲಿ. ನಮ್ಮ ತಾಯಿ ತಂದೆ ಬಂದು ವಾರಣಾಸಿಯಿಂದ ಬಂದಿದ್ದು 60 ವರ್ಷ ಆಗೈತು. ಅವತ್ತಿಂದ ಏನು ಜಗಳ ಇಲ್ಲ, ಗಲಾಟೆ ಇಲ್ಲ, ಏನು ಇಲ್ಲಿಗೆ ಯಾಕೆ ಆಗೈತು ಇದು ಇವಾಗ? ಒಟ್ಟಿಗೆ ಬಾಂಧವ್ಯದಿಂದ ಇದ್ರು, ಈಗ ಜಗಳ ಆಗಿದೆ ಅಂತ ಹೇಳ್ತೀವಿ. ಅದೇ ಅವ್ರ ತಪ್ಪು ಮಾಡಿದ್ದು, ಅವ್ರ ತಪ್ಪು. ಅವ್ರು ಮಾಡ್ತಾರಲ್ಲ, ಅವ್ರ ಅಂಗಡಿ ಹತ್ರ ಏನು ಮಾಡ್ತಾರೆ ಮಾಡಲಿ, ಏನಾಗುತ್ತೆ, ಭಜನೆ ಮಾಡ್ತಾರಲ್ಲ, ಅವ್ರ ಅಂಗಡಿ ಹತ್ರ ಆಚೆ ಮಾಡ್ತಾ ಇಲ್ಲನಾ, ಅಂಗಡಿ ಹತ್ರ ಮಾತಾಡೋದು. ಇವ್ರು ಯಾಕೆ ಬಂದು ಹೊಡಿದು? ಈಗ ಹುಡುಗರ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳ್ಬೇಕು, ಅದು ಅದೇ ನ್ಯಾಯ ಕೊಡಬೇಕು, ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಪನಿಷ್ಮೆಂಟ್ ಹಾಗೇ ಆಗಬೇಕು. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಅದು ರೂಲ್ಸ್ ಮಾಡಬೇಕು. ಒಂದು ಯಾರು ಕಳ್ಳ ಮಾಡಿದ್ರೆ ಅವ್ರ ಕೈ ಕಟ್ ಮಾಡಬಾರ್ದು, ಕಟ್ ಮಾಡಬೇಕು, ಅದು ಕೈ ಅವ್ರದ್ದು. ಆ ಥರ ಸೌದಿ ಥರ ರೂಲ್ಸ್ ಆಗಬೇಕು. ಕಳ್ಳ ಆಗಿಲ್ಲ, ಏನು ಗಲಾಟೆ ಆಗಿಲ್ಲ, ಮರ್ಡರ್ ಆಗಿಲ್ಲ. ಮರ್ಡರ್ ಮಾಡಿದ್ರೆ ಯಾರೋ ಅವ್ರಿಗೆ ಮರ್ಡರ್ ಮಾಡಿ, ಶೂಟ್ ಮಾಡಿ, ಫಾನ್ಸಿ ಆಗಿದೆ ಶೂಟ್ ಮಾಡಿ, ಇದೇ ಎರಡು ಮಾತು. ಶೂಟ್ ಮಾಡಿ ಇಲ್ಲ ಅಂದರೆ ಫಾನ್ಸಿ ಹಾಕಿ, ಏನು ಗಲಾಟೆ ಆಗಲ್ಲ. ಈಗ ಮೊದಲಿದ್ದ ವ್ಯಾಪಾರ ಈಗ ನಡೀತದೆ, ಪರವಾಗಿಲ್ಲ. ನಮ್ಮ ವ್ಯಾಪಾರ ಮಾಳ್ವಾರಿಯಿಂದ ಇದೆ. ಹಿಂದೂ ಮುಸ್ಲಿಮ್ ಎಲ್ಲ ಹಿಂದೂ, ನಮ್ಗೆ ಕಸ್ಟಮರ್ ಹಿಂದೂ 99% ಹಿಂದೂ. ಏನು ಗಲಾಟೆ ಇಲ್ಲ, ತೊಂದರೆ ಇಲ್ಲ. ಅವ್ರು ಬರ್ತಾರೆ, ನಾವು ಕೆಲಸ ಮಾಡಿಕೊಡ್ತೀನಿ, ಅವ್ರು ಕಾಸು ಕೊಡ್ತಾರೆ, ಏನು ತೊಂದರೆ ಇಲ್ಲ. ನಿನ್ನೆ ನಡೆದ ಘಟನೆ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋದು, ಅವ್ರು ಮಾಡಿರೋದು ತಪ್ಪಲ್ವಾ? ಇವತ್ತು ಇವ್ರಿಗೆ ಹೊಡಿತಾರೆ, ನಾಳೆ ಇನ್ನೊಬ್ರಿಗೆ ಹೊಡಿತಾರೆ. ಈ ದೇಶದ್ರೋಹಿ ಕೆಲಸ ಬಿಡಬೇಕು. ಹಿಂದೂ ಆಗಿ ಅವರು ನಮ್ಮ ಥರ ಇಲ್ಲಿ ಇದ್ದರೆ ಇರಬೇಕು, ಇಲ್ಲ ವಾಪಸ್ ಪಾಕಿಸ್ತಾನ ಕೊಟ್ಟೋಗ್ಬೇಕು ಅವರು. ಹಿಂದೂಗಳಿಗೆ ಬದುಕಲಿಕ್ಕೆ ಕಷ್ಟ ಆಗಿದೆ ಅಂತ ಹೇಳ್ತೀವಿ. ಹೌದು, ಇಡೀ ಇದು ಟಿ ವಿನಲ್ಲಿ ಏನು ಯಾವಾಗ ನೋಡಿದ್ರೂ ಇದೇನೆ, ಹೊಡೆದಾಟ ಬಡದಾಟ ಮಚ್ಚು ಲಾಂಗು ಇದೇ ತೋರಿಸ್ತಾ ಇದ್ದಾರೆ. ಇವತ್ತು ಯಾವುದೂ ಒಳ್ಳೇದು ಬರ್ತಾಯಿಲ್ಲ. ಹನುಮಾನ್ ಚಾಲೀಸ್ ಹಾಕೋ ತಪ್ಪ? ಹನುಮಾನ್ ಚಾಲೀಸ್ ಅಂದರೆ ಇವಾಗ ಜೈ ಶ್ರೀರಾಮ್ ಅಂತ ಅನ್ನೋದು ಇನ್ನೇನು, ಮೋದಿ ಇವಾಗ ತಾನೇ ಮೊನ್ನೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹನುಮಾನ್ ಇನ್ನೇನು ರಾಮ ತಾನೆ. ಹನುಮಾನ್ ಚಾಲೀಸ ಹೇಳೋದು ಒಳ್ಳೇದೇ ತಾನೆ, ಯಾಕೆ ಅದು ಇದು ಮಾಡಬೇಕು ಅವರು? ನಿದ್ದೆ ಮಾಡಿದ ಸರ್ಕಾರಕ್ಕೆ ಏನು ಹೇಳ್ತೀವಿ? ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ, ಏನು ಹೇಳ್ತೀವಿ? ಅಲ್ಲ, ಇನ್ನೊಂದು 2 ದಿನಕ್ಕೆ ಅವ್ರು ಅರೆಸ್ಟ್ ಮಾಡ್ತಾರೆ, ಆಮೇಲೆ ಅಮಾಯಕರು ಅಂದ್ಬಿಟ್ಟು ಮನೆಗೆ ಕಳಿಸ್ಬಿಡ್ತಾರೆ. ಅದೇ ಅದ್ರ ಬಗ್ಗೆ ಏನು ಹೇಳೋದು, ಅವರು ಏನೋ ಮಾಡೋರೆ. ಅದ್ರ ಬಗ್ಗೆ ನಾವು ಏನು ಹೇಳಿದ್ರೆ ನಾವು ತಪ್ಪಾಗತ್ತೆ. ಅಂದರೆ ಮಸೀದಿಯಿಂದ ಹೊರಗೆ ಬರೋ ಟೈಮಲ್ಲಿ, ನಮಾಜ್ ಆಗೋ ಟೈಮಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ರು ಹೇಳಿ ಜಗಳ. ಅದೇ ಮಜಿ ಟೈಮಲ್ಲಿ ಅಂದರೆ ನಾವು ಉಪವಾಸ ಇರ್ತೀವಿ. ಆ ಟೈಮಲ್ಲಿ ಯಾರಾದರೂ ಇರಲಿ, ನಿಮ್ಮ ದೇವರು ಅಷ್ಟೇ ನಮ್ಮ ದೇವರು ಅಷ್ಟೇ, ದೇವರು ಎಲ್ಲರೂ ಒಂದೇ. ಆ ಟೈಮಲ್ಲಿ ಸ್ವಲ್ಪ ನಾವು ಇದು ಮಾಡ್ಕೊಳ್ಬೇಕು. ಅಂದರೆ ಹನುಮಾನ್ ಚಾಲೀಸ್ ಹಾಕಿ ತಪ್ಪು ಅಂತೇಳಿ ಹೊಡೆದದ್ದು ಸರಿಯಾ ಸರ್? ತಪ್ಪು ಅಂದರೆ ನಾವು 10 ನಿಮಿಷ ಯಾರಾದರೂ ಅವೇಟ್ ಮಾಡಬೇಕು. ಆದಮೇಲೆ ನೀವು ಏನು ಮಾಡ್ಕೋಬೇಕು ಮಾಡ್ಕೊಳ್ಳಿ, ನಮಗೆ ಅದರಲ್ಲಿ ಬಗ್ಗೆ ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ಹಾಂ, ಎಲ್ಲರದ್ದು ಭಗವಾನ್ ಇದೆ, ಎಲ್ಲರ ಭಗವಾನ್ ಇದೆ, ಇಲ್ಲ ಅಂತ ಇಲ್ಲ. ಅದು ಬೇರೆ ಬೇರೆ ಸಿಸ್ಟಮ್ ಇರೋದು ಅಷ್ಟೇ. ಆ ಸಿಸ್ಟಮ್ ಮೇಲೆ ನಾವು ಹೆಂಗೆ ಹೋಗ್ಬೇಕು ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಅದೇ ಅವನೇನೋ ಮಾಡ್ತಾನೆ, ಇದನ್ನೋ ಮಾಡ್ತಾನೆ ಅಂತ ಅದೆಲ್ಲ ಮಾಡಿದ್ರೆ ಇದಾಗತ್ತೆ. ಅದೆಲ್ಲ ಮಾಡಲಿಕ್ಕೆ ಹೋಗಲೇಬಾರ್ದು. ಅರ್ಥ ಆಯ್ತಾ? ಅದು ನಮ್ಮ ವರ್ಷಕ್ಕೆ ಒಂದ್ಕಿಂತ ಉಪವಾಸ ಇರ್ತೀವಿ. ಆ ಟೈಮಲ್ಲಿ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಏನಂತ. ಈ ಥರ ಮಾಡಿದ್ರೆ ಯಾರಿಗೂ ತೊಂದರೆನೇ ಎಲ್ಲರಿಗೂ. ಈಗ ಹೊಡೆದವನನ್ನು ಅರೆಸ್ಟ್, ಈಗ ಅವನಿಗೆ ಯಾರಿಗೂ ಹೊಡೆದಿದ್ದಾರೆ, ಯಾರು 6 ಮಂದಿ, ಅವರನ್ನು ಅರೆಸ್ಟ್ ಮಾಡಬೇಕಾ ಬೇಡ ಸರ್? ಅರೆಸ್ಟ್ ಮಾಡಬೇಕಂದ್ರೆ ಕಾನೂನು ಪ್ರಕಾರ ನೋಡಿ, ಎಲ್ಲರೂ ಇರ್ತಾರೆ. ಅವ್ರ ಕಾನೂನು ಏನಿದೆ, ಯಾರಿಗೂ ಹೊಡಬಾರ್ದು. ಅರ್ಥ ಆಯ್ತಾ? ಮುಂಚೆ ಹೇಳೋಣ ಅಂತ, ಆಮೇಲೆ ಅವ್ರು ಹೇಳಿಲ್ಲ, ಕೇಳಿಲ್ಲ ಅಂತ ಅದ್ರ ಬಗ್ಗೆ ಏನಿಲ್ಲ. ಮುಂಚೆ ಹೇಳೋಣ, ಆಮೇಲೆ ಅವನು ಕೇಳಿಲ್ಲ, ಅದಕ್ಕೆ ಅವನು ಏನು ಮಾಡೋಣ ಕೋಪದಲ್ಲಿ ಬಂದು ಮೊಳೆದವನು ಹೇಳ್ಬೋದು. ಅದು ನನಗೆ ನ್ಯೂಸ್ ಬಗ್ಗೆ ಗೊತ್ತೇ ಇಲ್ಲ. ಬಟ್ ನಮಗೆ ಈ ಟೈಮಲ್ಲಿ ಉಪವಾಸ ಇರ್ತೀವಿ. ಈ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ. ತೊಂದರೆ ಯಾರಿಗೂ ಕೊಳ್ಳೇಬಾರ್ದು. ಆ ಥರ ಏನಾದರೂ ಡಿಸಿಷನ್ ಮಾಡಿ ಸರ್. ಈಗ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಕಷ್ಟ ಆಗಿದೆ ಅಂತ ಒಂದು ಸುದ್ದಿ ಹರಿದಾಡ್ತಿದೆ. ಅಂದರೆ ನಿನ್ನೆ ನಡೆದಂಥ ಘಟನೆ ಆಗಿರ್ಬೋದು, ಏನು ಹೇಳ್ತೀರಿ? ಹೌದು ಸರ್, ಸ್ವಲ್ಪ ಆ ಥರನೇ ಇದೆ. ಕೆಲವು ಕಿಡಿಗೇಡಿಗಳು ಈ ಥರ ಮಾಡಿಬಿಟ್ಟು ಹೋಗಿದ್ದಾರೆ. ಭಾನುವಾರ ನಡೆದಿದ್ದು ಇದು ಘಟನೆ. ಯಾರು ಇಲ್ಲದಾರೋ ಟೈಮಲ್ಲಿ ಪುಂಡಿ ಪೋಕ್ರೋ ಏನೋ ಅವ್ರಿಗೆ ಗೊತ್ತಿಲ್ಲ, ಮಾಡಿಬಿಟ್ಟು ಹೋಗಿದ್ದಾರೆ. ಅಂದರೆ ಹನುಮಾನ್ ಚಾಲೀಸ್ ತಪ್ಪ ಸರ್? ಎಲ್ಲ ಅದು ಅವ್ರವ್ರು ಇದು ಮಾಡ್ಬೋದಲ್ಲ, ಅವರು ಜಾತಿನಲ್ಲಿ ಅವ್ರು ಮಾಡ್ತಾರೆ. ಅವ್ರದಕ್ಕೂ ಏನು ಮಾಡಿಲ್ಲಲ್ಲ ಇವರು. ಇನ್ನೂ ಎಚ್ಚೆತ್ತುಕೊಳ್ಳದ ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರದ್ದು ಸಾನೇ ತಪ್ಪು ಮಾಡ್ತಾ ಇದ್ದಾರೆ ಸರ್. ಅವರು ಹಿಂದುಳಿದವ್ರಿಗೆ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ.
ಬಟ್ ಅವ್ರದ್ದು ತಪ್ಪು ಜಾಸ್ತಿ ಇದೆ. ಅಂದರೆ ಒಂದು ಸಮುದಾಯವನ್ನು ಓಲೈಕೆ ಹೌದು ಸರ್, ಖಂಡಿತ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಇದು ಮಾಡೋದು ತಪ್ಪು. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಬೇಕು, ಒಂದೇ ರೀತಿಯಲ್ಲಿ ನೋಡಬೇಕು. ಒಬ್ರಿಗೆ ಕಣ್ಣಿಗೆ ಸುಣ್ಣ ಹಚ್ಬಿಟ್ಟು ಇನ್ನೊಬ್ರಿಗೆ ಬೆಣ್ಣೆ ಹಚ್ತಾರ ಕಣ್ಣಿಗೆ, ಅದು ಮಾಡಬಾರ್ದು. ಯಾರೇ ಆಗಲಿ ಕಿಡಿಗಳಿಗೆ ಇದು ಶಿಕ್ಷೆ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.